ಅಬ್ಬ ಅಂತೂ ಆಫೀಸಿಗೆ ಬಂದೆ. ಇನ್ನೂ ಟೈಮ್ ಆಗಿಲ್ಲ, ಇನ್ನೊಂದು 10 ನಿಮಿಷ ಐತಿ ಮೀಟಿಂಗಿಗೆ. ಅಷ್ಟರಲ್ಲಿ ಬಂದಲ್ಲ. ಹಬ್ಬ ಚಲೋ ಆಯ್ತಪ್ಪ. ಅಲ್ಲ, ಇವತ್ತಷ್ಟಕ್ಕೂ ನಾನು ಯಾಕಷ್ಟು ಹೆದರ್ಕೋತಾ ಇದ್ದೀನಿ? ನಾನೇನು ಮನೆಯಿಂದ ಲೇಟಾಗಿ ಬರ್ತಾಯಿದ್ದೆ ನಾ ಆಫೀಸಿಗೆ. ಅವ್ರ ಮನೆಗೆ ಹೋಗಿದ್ದೆ, ಅನ್ನೂ ನಾನು ಕೆಲಸದ ಮೇಲೇ ಹೋಗಿದ್ದೆ. ಅದು ಮೇಡಮ್ನವ್ರು ಕರೆದಿದ್ರು, ಅದಕ್ಕೋಸ್ಕರ ಹೋಗಿದ್ದೆ. ಏನಾದರೂ ಕೇಳಿದ್ರೆ ಇವತ್ತು ನಾನು ಹಾಗೆ ಮಾತಾಡ್ತೀನಿ. ನಾ ಮಾತ್ರ ಹೆದರೋದಿಲ್ಲ ಇವತ್ತು. ನಾನು ತಪ್ಪಿದ್ರೆ ಹೆದರಬೇಕು. ಇವತ್ತು ನನ್ನ ತಪ್ಪೇ ಇಲ್ಲ, ನಾನು ಯಾಕೆ ಹೆದರಲಿ? ನಾನು ಯಾರಿಗೂ ಹೆದರಲ್ಲ ಇವತ್ತು. ಹಾಯ್ ಚಯ, ಏನು ಕೆಲಸ ಮಾಡ್ತಾ ಇದೀಯಾ? ಹೇಗಿದೆ ಕೆಲಸ ಇವತ್ತು? ವರ್ಕ್ ಲೋಡ್ ಜಾಸ್ತಿ ಇದೆನಾ? ಏನೇನಿತ್ರ ಇದು? ಇಷ್ಟು ಲೇಟಾಗಿ ಬಂದಿದೆಯಾ? ಅಂದರೂ ಇಷ್ಟು ಆರಾಮಾಗಿ ಕೂಲಾಗಿದೆಯಲ್ಲ. ಆಲ್ರೆಡಿ ಬಾಸ್ ಬಂದಿದ್ದಾರೆ, ಗೊತ್ತಿದೆ ತಾನೇ? ಹಾಂ ಗೊತ್ತು. ಮತ್ತೆ ಆರಾಮಾಗಿ ಕೂಲಾಗಿದೆಯಲ್ಲ, ಬಾಸ್ ಬೈಯೋದಿಲ್ವಾ? ಬೈತಾರೆ. ಇವತ್ತು ನಂದೇನೂ ತಪ್ಪೇ ಇಲ್ಲ. ಅದು ಅಲ್ಲದೆ ಇವತ್ತು ಮೇಡಮ್ನವ್ರು ಕರೆದಿದ್ರು. ಅದೊಂದು ಕತೆ ಬಿಡು, ನಾನು ಹಿಂಗೆ ಆಮೇಲೆ ಹೇಳ್ತೀನಿ. ಇದು ಕೆಲಸದ ವಿಷಯವಾಗೇನೋ ಹೊರಗಡೆ ಹೋಗಿದ್ದೆ, ಅದಕ್ಕೋಸ್ಕರ ಲೇಟ್ ಆಯಿತು. ಹೌದಾ? ಅದಕ್ಕೆ ಮೇಡಮ್ನವ್ರು ಆರಾಮಾಗಿ ಕೂಲಾಗಿ ಇದ್ದಾರೆ. ಹ್ಞೂ ಅಮ್ಮ. ಇವತ್ತು ಹೆಂಗಿದೆ ವರ್ಕ್ ಲೋಡು? ಜಾಸ್ತಿ ಇದೆನಾ? ನಿನ್ನೆ ಅಂತೂ ಸಿಕ್ಕಾಪಟ್ಟೆ ಇತ್ತಪ್ಪ ವರ್ಕ್. ಇವತ್ತು ಹೆಂಗಿದೆ? ಇದೆ ಹಾಗೆ. ಯಾವಾಗ ಕಮ್ಮಿ ಇರುತ್ತಮ್ಮ ವರ್ಕ್? ಇದೆ, ಮಾಮೂಲಿ ಇದ್ದಷ್ಟೇ ಇದೆ. ಹೌದಾ? ಅರೆ ನೇತ್ರ ಅವರು ಈಗ ಬಂದ್ರೆ ಅಂತ ಅನ್ಸುತ್ತೆ. ಇವತ್ತಾದರೂ ಮಾತಾಡ್ಸೋಣ. ಇವಾಗಲಾದರೂ ಮಾತಾಡ್ಸಿದ್ರೆ ಮಾತಾಡೋದೇ ಇಲ್ಲ. ಇವಾಗಲಾದರೂ ಮಾತಾಡ್ಸೋಣ. ಎಷ್ಟು ಚೆನ್ನಾಗಿದ್ದಾರಲ್ಲ ನೇತ್ರ ಅವರು. ಎಷ್ಟು ದಿನದಿಂದ ಅವ್ರಿಗೆ ಕಾಳು ಹಾಕ್ತಾ ಇದ್ದೀನಿ. ಅವ್ರು ನೋಡಿದರೆ ನನ್ನ ಕಡೆ ಕ್ಯಾರೇ ಅಂತ ಇಲ್ಲ. ಹೆಂಗಾದರೂ ಮಾಡಿ ನಮ್ಮ ಲೈನ್ನ ಕ್ಲಿಯರ್ ಮಾಡ್ಕೋಬೇಕು. ಸರಿ ಆಯಿತು, ನೀ ಕೆಲಸ ಮಾಡು. ನಂದು ಕೆಲಸ ಇದೆ. ಅದಲ್ಲದೆ ಇನ್ನೇನು ಮೀಟಿಂಗ್ ಬೇರೆ ಸ್ಟಾರ್ಟ್ ಆಗುತ್ತೆ. ನಾನು ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡ್ಬಿಡ್ತೀನಿ. ಸರಿನಾ? ಸರಿನಮ್ಮ. ನಾನೊಂದು ಸ್ವಲ್ಪ ವಾಶ್ರೂಮ್ಗೆ ಹೋಗ್ಬರ್ತೀನಿ. ಬಂದಾಗಿಂದ ವಾಶ್ರೂಮ್ಗೆ ಹೋಗೇ ಇಲ್ಲ, ಹೋಗಿ ಬರ್ತೀನಿ ತಗೋ. ನೀನು ಕೆಲಸ ಮಾಡಿ ನಡಿ. ಹಾಯ್ ನೇತ್ರ ಅವರೇ, ಇವಾಗ ಬಂದ್ರಾ? ಯಾಕೆ ಲೇಟ್ ಆಯ್ತಲ್ಲ? ಏನಿಲ್ಲ, ಸ್ವಲ್ಪ ಕೆಲಸ ಇತ್ತು, ಅದಕ್ಕೋಸ್ಕರ ಲೇಟ್ ಆಯಿತು. ಮತ್ತೆ ಯಾಕೆ ಇವತ್ತು ಲೇಟ್ ಆಯ್ತಲ್ಲ? ಏನಿಲ್ಲ, ಇದು ಆಫೀಸ್ ಕೆಲಸನೇ ಇತ್ತು, ಒಂದು ಸ್ವಲ್ಪ ಹೊರಗಡೆ ಹೋಗೋದಿತ್ತು, ಅದಕ್ಕೋಸ್ಕರ ಹೋಗಿದ್ದೆ, ಹಾಗಾಗಿ ಲೇಟ್ ಆಯಿತು. ಸರಿ, ನೀವೇನು ಹೋಗಿ, ನಂದು ಕೆಲಸ ಇದೆ, ಕೆಲಸ ಮಾಡಬೇಕು. ಅಯ್ಯೋ ಪರವಾಗಿಲ್ಲ, ಮಾತಾಡ್ರಿ. ಬಾಸ್ ಏನೋ ಕೆಲಸ ಮಾಡ್ತಾ ಇದ್ದಾರೆ, ಬ್ಯುಸಿ ಇದ್ದಾರೆ. ಅವ್ರೇನು ಇವಾಗೇನು ಬರೋದಿಲ್ಲ, ಮಾತಾಡ್ರಿ. ನೀವೇನು ಮಾತಾಡೋದೇ ಇಲ್ಲ ಅಂತೀರಪ್ಪ. ಇವನಾಗೆ ನೇತ್ರ ಜೊತೆ ಹಂಗೆ ಮಾತಾಡ್ಕೊತ ನಿಂತಿದ್ದಾನೆ. ಬಿಟ್ಟರೆ ಇಡೀ ದಿನ ಮಾತಾಡ್ಕೊತಾನೆ ನಿಂತ್ಕೋತಾರೆ ಇವರೆಲ್ಲ. ಹೋಗಿ ನಾನೇ ಸರಿಯಾಗಿ ಮಾತಾಡ್ತೀನಿ ಇವರಿಗೆ. ಇಲ್ಲ ಪರವಾಗಿಲ್ಲ, ನಾನು ನನ್ನ ಕೆಲಸ ಮಾಡಬೇಕು. ಬಾಸ್ ಇವಾಗ ಕೇಳ್ತಾರೆ, ಅದು ಬೇರೆ ಮೀಟಿಂಗ್ ಇದೆಯಲ್ಲ, ನಾವು ಸ್ವಲ್ಪ ಪ್ರಿಪೇರ್ ಆಗಬೇಕು. ಸರಿನಾ? ಅಯ್ಯೋ ಮೀಟಿಂಗಿಗೆ ಇನ್ನೂ ಟೈಮ್ ಇದೆಯಲ್ಲ, ಮಾತಾಡ್ರಿ ಆರಾಮಾಗಿ. ಏನು ಮಾಡ್ತಾ ಇದ್ದೀರಾ ಇಬ್ರು ಇಲ್ಲಿ? ಕೆಲಸ ಮಾಡೋದು ಬಿಟ್ಟು ಮಾತಾಡ್ಕೊತ ನಿಂತಿದ್ದೀರಾ? ಅದು ಇಲ್ಲ ಸರ್, ನಾನು ನನ್ನ ಚೇರ್ ಹತ್ರ ಹೋಗ್ತಾ ಇದ್ದೆ, ಇವರೇ ಮಾತಾಡ್ಸ್ಕೊತ ನಿಂತಿದ್ದು. ರಾಕೇಶ್, ನಿಮ್ದು ಏನು ಕೆಲಸ ಕೊಟ್ಟಿದ್ದೆ ನಾನು, ಅದನ್ನು ಕಂಪ್ಲೀಟ್ ಮಾಡೋಗ್ರಿ. ಅದನ್ನ ಬಿಟ್ಟು ಇಲ್ಲಿ ಮಾತಾಡ್ಕೊತ ನಿಂತಿದ್ದೀರಾ? ಸಾರಿ ಸರ್. ಹೋಗ್ರಿ ಇಲ್ಲಿಂದ, ಕೆಲಸ ಮಾಡಿ ನಡ್ರಿ. ಏನ್ರಿ ನಿಮ್ಗೆ ಎಷ್ಟು ಸಲ ಹೇಳಬೇಕು, ಆಫೀಸಿಗೆ ಬಂದ ತಕ್ಷಣ ನಿಮ್ಮ ಕೆಲಸ ಸ್ಟಾರ್ಟ್ ಮಾಡ್ರಿ ಅಂತ. ಲಂಚ್ ಟೈಮಲ್ಲಿ ಮಾತಾಡ್ಕೊತ ನಿಂತ್ಕೋಬೇಕು. ಅದನ್ನ ಬಿಟ್ಟು ಇವಾಗ ತಾನೇ ಬಂದಿದ್ದೀರಾ ಬರೋದು? ಆಲ್ರೆಡಿ ಮಾತು ಸ್ಟಾರ್ಟ್ ಆಯ್ತಾ ನಿಮ್ಮದು? ಅದು ಸರ್, ನಾನೇನು ಮಾತಾಡ್ಸಿಲ್ಲ ಸರ್, ಅವರೇ ಮಾತಾಡ್ಸ್ಕೊತ ನಿಂತ್ಬಿಟ್ಟು. ನನ್ನ ಕೆಲಸ ಇದೆ ಅಂತ ಅಂದರೂ ಕೇಳಲಿಲ್ಲ ಸರ್. ಅವ್ರು ಹೇಳ್ತಾರೆ, ಅವ್ರು 1000 ಹೇಳ್ತಾರೆ, ನೀವು ಬಂದು ಸೀದಾ ಕೆಲಸ ಮಾಡ್ಕೊತ ಕುತ್ಕೋಬೇಕು. ಸರಿ ಸರ್, ನೆಕ್ಸ್ಟ್ ಟೈಮಿಂದ ಹಾಗೆ ಮಾಡ್ತೀನಿ. ಎಲ್ಲವೂ ಅತ್ತಗಡೆಗೆ ಮನೆಯಾಗ ಏನು ಅಡುಗೆ ಮಾಡಕ್ಕಂತಾವ. ಈಗಲೇ ಲಘುನ ನನ್ನ ಮಗಳ ಕೈಯಾಗ ರೊಕ್ಕ ಕೊಟ್ಬಿಡ್ಬೇಕು. ಪವಿತ್ರ ಪವಿತ್ರ, ಲಘುನ ಬಾಳೆ ಇಲ್ಲಿ. ಯವ್ವ, ಎದಕ್ಕೆ ಬೇ ಹಂಗೆ ಒದ್ರಾಕೊಂತಿದ್ದಿ ಅಂತ? ಮುಖಕ್ಕೆ ಪೌಡ್ರ್ ಹಚ್ಕೊಂಡು ಹಾಕೋ ಬಿಡಂಗಿಲ್ಲವ ನೀನು. ಎದಕ್ಕೆ ನಮ್ಮನೆ ಒದ್ರಾಕೊಂತಿದ್ದಿ? ನೀನು ಹುಂಬಿಗಿಡಿ, ಆಮೇಲೆ ಪೌಡ್ರರ ಮೆತ್ತಗೋ, ಸುಣ್ಣನಾರ ಮೆತ್ತಗೋ, ಏನಾರ ಮಾಡ್ಕೋ. ಈಗ ಮಾರ್ಕೆಟ್ಗೆ ಹೊಕ್ಕಿನಂತಂದಿಲ್ಲ ಹುಬ್ಳಿಗೆ, ಏನು ಹೊಕ್ಕೇನೆ ಏನಿಲ್ಲ. ಏನು ಬೇವ ಹಿಂಗೆ ಕೇಳಾಕೊಂತಿದೆಯಲ್ಲ? ಅದಕ್ಕಲ್ಲ ನಾನು ರೆಡಿ ಆಗಿದ್ದು, ಹೊಂಟೀನೀಗ. ಅಲ್ಲ ಮುದುಕಿ, ತಾಯಿ ಮಗಳು ಏನೋ ಗೊತ್ತು ಪಿಸು ಪಿಸು ಮಾತಾಡಕ್ಕಂತಾಳ. ಇಲ್ಲೇ ನಿಂತ್ಕೊಂಡು ಕೇಳಿಸ್ಕೊಣ. ಇಲ್ಲ ಅಂದ್ರೆ ಏನು ಮಾಡ್ತಾರಂತ ಗೊತ್ತಾಗಲ್ಲ. ಈಗ ಹೇಳ್ಬೇಯವ್ವ, ಎದಕ್ಕೆ ಕರದಿ ಅದನ್ನು ಹೇಳು. ಮನ್ಯಾಗ ಅದ ರೊಟ್ಟಿ ಪಲ್ಯ ಅನ್ನ ಸಾರು ಮಾಡಿರ್ತಾರೆ, ಅದನ್ನೇನು ತಿಂತೀರಿ? ಹೆಂಗೋ ನೀನು ನಿಮ್ಮ ಅಕ್ಕ ಇಬ್ಬರು ಹೊಂಟಿರಲ್ಲ, ರೊಕ್ಕನ ಇನ್ನೊಂದು 1000 ರೂಪಾಯಿ 2000 ರೂಪಾಯಿ ಜಾಸ್ತಿನೇ ಕೊಡ್ತೀನಿ. ಆರಾಮಾಗಲ್ಲಿ ನಾಷ್ಟ ಮಾಡಿ, ನಿಮಗೆ ಏನೇನು ಬೇಕು ಅದನ್ನೆಲ್ಲ ತೊಗೊಂಡು ಮಧ್ಯಾಹ್ನ ದೊಡ್ಡ ಹೋಟೆಲ್ನಾಗ ಎಲ್ಲರೂ ಊಟ ಮಾಡಿ ಆರಾಮ್ ಸಂಜೆಗೆ ಅದೇನೇನೋ ತಿಂತಿಯಲ್ಲ ನೀನು, ಗೊಬ್ಬಿನ ಏನದು ಅದು ಅವನ್ನೆಲ್ಲ ತಿಂದು ಆರಾಮಾಗಿ ಬರ್ರಿ. ಏನು ಯವ್ವ, ಇದನ್ನೆಲ್ಲ ನೀನು ಹೇಳಕ್ಕಂತೀಯನ್ ಬೇ? ಹ್ಞೂ ರೀ, ನಾನೇ ಹೇಳಕ್ಕಂತಿದ್ದು. ಆಕೆ ನೋಡು ನೇತ್ರಿ, ಆರಾಮಾಗಿ ಹೊರಗಡೆ ಎಲ್ಲ ಹೊಕ್ಕಾಳ, ಎಲ್ಲ ತಿಂದು ಉಂಡು ಬರ್ತಾಳೆ ಆಕಿ. ಅದಕ್ಕೆ ನೀನು ಮತ್ತು ನಿಮ್ಮಕ್ಕ ಆರಾಮಾಗಿ ಹೋಗಿ ಇವತ್ತು ಆರಾಮಾಗಿ ಸುತ್ತಾಡ್ಕೊಂಡು ನಿಮಗೇನು ಬೇಕು ಅದನ್ನೆಲ್ಲ ತಿಂದು ಬರ್ರಿ. ಏನು ಅಲ್ಲ ಮುದುಕಿ, ಪಾಪದ ಹೊರಗಡೆ 1 ರೂಪಾಯಿದು ಏನು ತಿನ್ನಂಗಿಲ್ಲ, ಒಂದು ಚಾಕ್ಲೇಟು ತಿನ್ನಂಗಿಲ್ಲ, ಮನೆಯಿಂದ ತೊಗೊಂಡು ಹೋಗ್ತೈತಿ, ಊಟ ಮಾಡ್ತೈತಿ ಬರ್ತೈತಿ ಅಂತ ಹುಡುಗಿ ಮೇಲೆ ಆಪಾದನೆ ಮಾಡ್ತೀಯಲ್ಲ ನೀನು. ಮಾಡ್ತೀನಿ. ಈಗ ಏನು ಮಾತಾಡ್ತೀರಿ ಮೊದಲು ಸುಮ್ಮನೆ ಕೇಳಿಸ್ಕೊತೀನಿ. ಯವ್ವ, ಹಂಗಾರ ಇನ್ನೊಂದು 2000 ರೂಪಾಯಿ ಜಾಸ್ತಿನೇ ಕೊಡಬೇ. ಮತ್ತು ಅಲ್ಲೆಲ್ಲ ತಿನ್ನಾಕ ಎಲ್ಲನೂ ರೇಟ್ ಇರ್ತಾವೆ ಬೇ ಯವ್ವ. ಬೇಕಾದ್ರೆ ನೀನು ಬಾ ಬೇ ಯವ್ವ, ಹೋಗ್ಬಿಡೋಣ ಎಲ್ಲರೂ.
ನಾ ಬಂದ್ರೆ ಮನ್ಯಾಗ ಬುಬ್ಬಣ್ಯಾರು ಅಗ್ರದಾರಂತ ಮಾಡ್ಯಾನ. ಆ ಕಡೆ ಬಂದೆ ಅಂದ್ರೆ ಇಲ್ಲಿ ಮನ್ಯಾಗ ಕದ್ದು ಮುಚ್ಚಿತೆ ಅದು ಮಾಡ್ಕೊತಿಂದೆ ಇದು ಮಾಡ್ಕೊತಿಂದೆ, ಇಲ್ಲ ಹೊರಗಿಂದ ಏನಾರು ತರ್ಸ್ಕೊತಿಂದೆ ಅಂಥದ್ದು ಮಾಡ್ತಾರೆ ಇವರು. ಇವ್ರ ಮೇಲೆ ಕಣ್ಣಿಟ್ಟಿರ್ಬೇಕಲ್ಲ ನಾನು. ಅದಕ್ಕೆ ನಾ ಬರಂಗಿಲ್ಲ, ನೀನು ನಿಮ್ಮ ಅಕ್ಕ ಹೋಗ್ಬರ್ರಿ. ಆತು ತಗೋಬೇ ಹಂಗಾರೆ. ನಾನು ಬರೋ ಮುಂದೆ ನಿಂಗೆ ಏನಾರು ಬಿಸಿ ಬಿಸಿ ಕಟ್ಸ್ಕೊಂಬರ್ತೀನಂತ ನನ್ನ ರೂಮ್ನಾಗ ಇಟ್ಟಿರ್ತೀನಿ. ನೀನು ಅಲ್ಲೇ ನನಗೆ ಮಾತಾಡ್ಸಕ್ಕಂತ ಬಂದು ರಾತ್ರಿ ಅದನ್ನು ತಿಂದುಬಿಡ್ಬೇ. ನೀನು ಮನ್ಯಾಗ ಏನು ಊಟ ಮಾಡೋಕ್ಕೋಬೇಡ ರಾತ್ರಿ. ಹಂಗೆ ಮಾಡ್ತೀನಂತ ತಗೋ. ನಂಗೆ ಏನಾರು ಬಿಸಿ ಬಿಸಿದು ಏನಾರು ಚಲೋದು ಕಟ್ಸ್ಕೊಂಬರ್ರೆ. ಅಲ್ಲ ಮುದ್ದಕ್ಕಿ ಎಷ್ಟರದಿದ್ದಿ ನೀನು ಹೊರಗಡೆ ಹೋದ್ರೆ ನಾವು ಅದು ಇದು ಮಾಡ್ಕೊಂಡು ತಿಂತೀವ. ಒಂಥರ ನಿಂದು ನಾಯಿ ಮುದ್ದೆ ಮೂಗಿದ್ದಂಗೆ ಐತಿ. ಏನಾರು ಮಾಡ್ಕೊಂಡು ತಿಂದ್ವಿ ಅಂದರೆ ಅದು ಹೆಂಗೆ ಗೊತ್ತಾಕೈತಿ ನಾನು ನಿನಗೆ ಮಾಡ್ತೀನಿ ತಡಿ. ನಮ್ಮ ಮೇಲೇನೋ ಸುಳ್ಳು ಆಪಾದನೆ ಆಗ್ತೀನಿ. ಇವತ್ತು ನೋಡಿ ಇವತ್ತು ನಿನಗೆ ಏನು ಮಾಡ್ತೀನಿ ಅಂತಂದು. ಆತ ಬೇ ಹಂಗೆ ಮಾಡ್ತೀನಿ. ಮತ್ತು ನಂಗೆ ಇನ್ನೊಂದು 2,000 ರೂಪಾಯಿ ಕೊಡು. ಕೊಡು. ಏನು ಕಷ್ಟಪಟ್ಟು ದುಡಿದು ದಬಾಕಿರಿ ನೋಡು. ಕೊಡು. ಎಷ್ಟು ಖರ್ಚು ಮಾಡಿದ್ರಿ ಏನು ಮಗಳೆಲ್ಲ ನಡೀತೈತಿ. ತಗೋ, ಇದ್ರಾಗ 5,000 ರೂಪಾಯಿ ಜಾಸ್ತಿನೇ ಅದಾವು. ತಗೋ. ಇನ್ನು ತೊಗೊಂಡು ಆರಾಮಾಗಿ ತಿಂದುಂಟು ಬರ್ರಿ ನೀನು ನಿಮ್ಮಕ್ಕ. ಆತ ನಿನಗೆ ಸೀರೆಗೆಲ್ಲ ರೊಕ್ಕ ರಾತ್ರಿನ ಕೊಟ್ಟೇನಿಲ್ಲ. ಚಲೋ ಸೀರೆ ತೊಗೊಂಬಾ. ಈ ವಾರದಾಗ ನಿನಗೆ ಗಂಡನ ಇದೆ ಹೊರ ನೋಡಕ್ಕೆ ಬರಾಕುಂತಾರ. ಅವ್ರ ಮುಂದೆ ನೀನು ಚಂದನಂತಂಗೆ ರೆಡಿ ಆಗ್ಬೇಕು. ಅದಕ್ಕೆ ಚಲೋ ಸೀರೆ ಅದಕ್ಕೆ ಮ್ಯಾಚಿಂಗ್ ಅದೇನೇನು ಹಾಕೋತಾರಲ್ಲ ಅವನು ಅಷ್ಟು ತೊಗೊಂಬಾ. ರೊಕ್ಕದೇನು ಚಿಂತೆ ಮಾಡೋಕ್ಕೋಬೇಡ ನೀನು. ಆತ್ಬೆ ಹಂಗೆ ಮಾಡ್ತೀನಿ. ಹಂಗಾರ ನಾವು ಈಗ ಹೋಗಂದೆ ಒಂದು ನಾಷ್ಟ ಮಾಡ್ಕೊಂಡು ಹೋಗ್ಬೇಕಂತ ಅಂದ್ಕೊಂಡಿದ್ದೆ. ಹೆಂಗ ನೀ ರೊಕ್ಕ ಜಾಸ್ತಿನೇ ಕೊಡಾಕುಂತಿಯಲ್ಲ, ಅಲ್ಲೇ ಮಾಡ್ತೀವಿ ತಗೋಬೇ ನಾನು ಅಕ್ಕ. ಆತು ಹೋಗ್ರಿ. ಇದು ಮನೆಯಿಂದ ಒಣಕಲ್ ರೊಟ್ಟಿ ಆ ಪಲ್ಯ ಅದನ್ನಷ್ಟ ತಿಂದು ಏನು ಮಾಡ್ತೀರಿ, ಅಲ್ಲಿ ಏನಾರು ಚಲೋ ತಿನ್ನೋಗ್ರಿ ನೀವು. ಆತು ಹಂಗಾರ ನಾ ಹೋಗ್ಲಾ ಇನ್ನು. ಆತು ಹೋಗ್ಬರ್ರಿ. ಹುಷಾರು ನೋಡ್ರೆ ನೀನು ಮತ್ತಕ್ಕ. ಎಲ್ಲಿ ಹೋಗಿದ್ರಿ ಅಂತ ಕೇಳಿದ್ರೆ ಇದು ಏನಂತ ಹೇಳ್ತೀರಿ, ನನ್ನ ಗೆಳತಿಗೆ ಆರಾಮಿಲ್ಲಾಗಿತ್ತು ಮಾತಾಡ್ಸಕ್ಕಂತ ಹೋಗಿದ್ದೆ. ನಾನು ಒಬ್ಬಕ್ಕೆ ಏನು ಹೋಗೋದು ಅಂತಂದು ಅಕ್ಕನ ಕರ್ಕೊಂಡು ಹೋಗಿದ್ದೆ ಅಂತ ಹೇಳ್ರಿ. ಅವು ಏನೇನು ತಂದಿರ್ತೀರಲ್ಲ ಎಲ್ಲ ಅಲ್ಲೇ ನಿಮ್ಮ ಅಕ್ಕನ ಮನ್ಯಾಗ ಇಟ್ಟು ಬಾ. ಇಲ್ಲ ಅಂದ್ರೆ ನಾನು ಹೇಳ್ತೀನಂತ. ಇವ್ರು ಯಾರು ಇಲ್ಲ ಅಂದ್ರೆ ಕಾಸು ಅದು ಹಿಂದಲ್ ಬಾಗ್ಲು ಐತಲ್ಲ ಅಲ್ಲಿಂದ ಸೀದಾ ನಿನ್ನ ರೂಮಿಗೆ ತೊಗೊಂಡು ಹೋಗಿ ಇಡಂತೆ ಅಂತ. ಮೊದಲು 10 ದಿನ ಕಂಡಿದ್ದಂಗೆ ಅದಾವ ಇವರು. ಏನು ಆತು ತಗೋಬೇವ ಹಂಗೆ ಹೇಳ್ತೀನಂತ. ಹುಷಾರಾವ ಮಗಳ, ನಾನು ಹೇಳಿದ್ದೆಲ್ಲ ನೆನಪೈತಲ್ಲ. ಬೇಯವ್ವ ನೆನಪೈತಲ್ಲ. ನೀನು ಹುಷಾರು ನೋಡ. ಅಲ್ಲ ಮುದ್ದಕ್ಕಿ ಎಷ್ಟರ ಅದಿದ್ದಿ ನೀನು. ನಮಗೆ ಸೀರೆ ತೊಗೊಳಕ 1,000 ರೂಪಾಯಿ ಕೊಡಂದ್ರೆ 1,000 ರೂಪಾಯಿ ಸೀರೆ ಉಟ್ಕೊತೀರ ನೀವು ಅಂತಂದು ಮಾತಾಡ್ತೀಯಲ್ಲ. ಈಗ ಮಗಳಿಗಾದ್ರೆ 5,000 ರೂಪಾಯಿ 10,000 ರೂಪಾಯಿ ಸೀರೆ ತಗೋದು ಅದು ಹೊರಗಿಂದ ಅದು ತಿನ್ನೋಕೆ 5,000 ರೂಪಾಯಿ ಕೊಟ್ಟಿಯಾ. ಮಾಡ್ತೀನಿ ತಡೆ ಮುದ್ದಕ್ಕಿ ನಿನಗೆ. ಹೆಂಗೆ ನೋಡ ಈಗ ಹೆಂಗೆ ಏನು ಮಾಡ್ತೀನಂತ ನೋಡ ನೀನು. ಅಬ್ಬ ಪುಣ್ಯಕ್ಕೆ ಮನ್ಯಾಗ ಯಾರೂ ಇಲ್ಲ. ಚಲೋ ಆಯ್ತು ಈಗಲೇ ನನ್ನ ಮಗಳು ಹೋಗಿದ್ದೆ. ಪಾಪ ನನ್ನ ಮಗಳು ಮನ್ಯಾಗ ಕುಂತು ಬೇಸರಾಗಿತ್ತಂತ ಅನಿಸ್ತೈತಿ. ಹೆಂಗೆ ಇವತ್ತು ಹೊರಗಡೆ ಹೋಗಳಲ್ಲ, ಚಲೋ ಆತ ಆರಾಮಾಗಿ ತಿಂದು ಉಂಡು ಮಜಾ ಮಾಡಿ ಬರಲಿ ನನ್ನ ಮಗಳು. ಅತ್ಯಾರ ಚಾ ತಗೋರಿ. ನಾನು ಹಿಂಗೆ ಚಾ ತಂದು ಕೊಡು ಅಂತ ಹೇಳಿಲ್ಲಲ್ಲೇ. ಅಯ್ಯೋ ಅತ್ಯಾರ ಅದ ನೀವು ಇಷ್ಟೊತ್ನಾಗ ಚಾ ಕುಡಿತಿರ್ತೀರಲ್ಲ ಅದಕ್ಕೋಸ್ಕರ ಬಿಸಿ ಬಿಸಿದ ಚಾ ಮಾಡ್ಕೊಂಬಂದಿನಿ ತಗೋರಿ. ಏನಿವತ್ತು ಏನು ಮಸ್ಕ ಹೊಡ್ಯಾಕೆ ತಂದಿದ್ದಿ ಚಾನ? ನಾ ಮಾತ್ರ ನೀನು ಎಷ್ಟು ಸಲ ಚಾ ತಂದು ಕೊಟ್ಟರು ನಾನು ನಿನಗೆ 1 ರೂಪಾಯಿ ಕೊಡೋಂಗಿಲ್ಲ, ನೆನಪಿರ್ಲಿ ಇದು. ಅಯ್ಯೋ ಅತ್ಯಾರ ಬ್ಯಾಡ್ರಿ, ನಾ ರೊಕ್ಕ ಕೇಳಕ್ಕೆ ಬಂದಿಲ್ಲ. ನಿಜ ನಿಮ್ಗೆ ಚಾ ತೊಗೊಂಬಂದೀನಿ. ಹಾಲು ಸ್ವಲ್ಪ ಜಾಸ್ತಿ ಹಾಕಿ ಚಾ ತೊಗೊಂಬಂದೀನಿ ನಿಮ್ಗೆ ತಗೋರಿ. ಅಲ್ಲ ನಾನು 10 ಸಲ ಹೇಳಿದ್ರನ 1 ಸಲ ಚಾ ತಂದು ಕೊಡಕ್ಕೆ ಅಳ್ತಿದ್ದೀನಿ ನೀನು. ಅದೇನದ ಇವತ್ತು ಚಾ ತಂದು ಕೊಟ್ಟಿದ್ದು ಕೊಡಾಕುಂತಿದ್ದು, ನಾ ಮಾತ್ರ ರೊಕ್ಕ ಕೊಡಂಗಿಲ್ಲ, ನೆನಪಿರ್ಲಿ ನಿನಗೆ. ಅಯ್ಯೋ ಆತು ತಗೋರಿ ಅತ್ಯಾರ, ನಾನು ನಿಮಗೆ ರೊಕ್ಕ ಬ್ಯಾಡ ಅಂತ ಹೇಳಾಕುಂತೀನಲ್ಲ. ತಗೋರಿ ಚಾ ಕುಡೀರಿ. ನನಗೂ ಯಾಕೋ ತಲೆ ನೋಸಕುಂತಿತ್ತು. ಚಾ ತಂದಿದ್ದು ಚಲೋನ ಆತು. ಅಯ್ಯೋ ಅತ್ಯಾರ ನಿಮಗೆ ಯಾವ ಟೈಮಿಗೆ ಏನು ಬೇಕು, ಏನು ತಿಂತೀರಿ, ಏನು ಕುಡಿತೀರಿ ಎಲ್ಲ ನಂಗೆ ಗೊತ್ತ್ರಿ ಅತ್ಯಾರ. ಅದಕ್ಕೋಸ್ಕರ ನಿಮಗೀಗ ಬಿಸಿ ಬಿಸಿದ ಚಾ ಮಾಡ್ಕೊಂಬಂದೆ. ಇವತ್ತ ನೋಡು ಒಂದು ಚಲೋ ಕೆಲಸ ಮಾಡಿದ್ದಂದ್ರೆ ನೀನು. ಸಾಕು ನಡಿ ಇಲ್ಲೇ ಮಾತಾಡ್ಕೊತ ನಿಂತ್ಕೋಬೇಡ. ಒಳಗಡೆ ಏನು ಕೆಲಸ ಐತೆ ನೋಡಿ ಮಾಡಿ ನಡಿ. ಆತ್ರಿ ಅತ್ಯಾರ. ಚಾ ಕುಡಿದ್ಮೇಲೆ ಚಾ ಕಪ್ಪ ತೊಗೊಂಡು ಹೋಗಿದ್ದಲ್ರಿ ಉಮ್ಮಕ್ಕ. ಚಾ ಕಪ್ಪನ್ನ ಇಲ್ಲೇ ಇಟ್ಟಿರ್ತೀನಿ, ಆಮೇಲೆ ಒಯ್ಯಂತೆ ಅಂತ. ಅದೇನೆಲ್ಲೂ ಓಡೋಗಲ್ಲ. ಈ ನೆಪದಾಗ ಇಲ್ಲೇ ನಿಂತ್ಕೊಳಕ್ಕೆ ಹೋಗ್ಬೇಡ, ಹೋಗ ಕೆಲಸ ಮಾಡಿ ನಡಿ. ಆತು ತಗೋರಿ ಅತ್ಯಾರ ಹಂಗಂದ್ರೆ. ಚಲೋ ಚಾ ಇತ್ತು, ಮಸ್ತ್ ಇತ್ತು, ಕುಡ್ದೆ. ಒಂದು ಸ್ವಲ್ಪ ಹೋಗಿ ಅಡ್ಡಾರ ಹಾಕಿನಿ. ಯಾಕೆ ನಿದ್ದೆ ಬಂದಂಗೆ ಹಾಕೊಂಡೈತಿ. ಒಂದು ಸ್ವಲ್ಪ ಹೊತ್ತು ಮಕ್ಕೊಂಬಂದು ಇವ್ರನ್ನ ಕಾಯ್ತೀನಿ ಏನು ಮಾಡ್ತಾರೆ ಇವ್ರು ಇವತ್ತು ಮನ್ಯಾಗ ಅಂತಂದು.